ಬ್ರೋಕರ್ ಫೋನ್ ಮಾಡಿದ. ನಾವು ಅನ್ಕೊಂಡ ಹಾಗೆ ಶಿವು ಈ ಮನೆ ಜೊತೆ ಸಂಬಂಧ ಬೆಳೆಸೋದಕ್ಕೆ ಒಪ್ಕೊಂಡಿಲ್ವಂತೆ. ಇದೇನಮ್ಮಿ ಕೈಗೆ ಹೂ ಸುತ್ಕೊಂಡ ಮೇಲೆ ನಮ್ಗೆ ರೂಮ್ ಒಳಗೆ ಬಿಡಕ್ಕಿಲ್ಲ ಅಂತವ್ರೆ. ಇಡೀ ದಿವಸ ಆಯ್ತದೆ ಅಂತ ಇದ್ರು, ಈಗ ಹಾಕಿಲ್ಲ ಅಂತವ್ರೆ. ಇದೆಲ್ಲ ಮೊದಲು ಅತ್ತಿಗೆನೆ ಪ್ಲಾನ್ ಮಾಡಿದ್ರು. ಹಿಂಗಾಯ್ತದೆ ಅಂತ ಮೊದಲೇ ಹೇಳಿದ್ರು. ಇದಕ್ಕೆ ಇನ್ನೊಂದು ಪ್ಲಾನ್ ಐತೆ ಅಂತ ಅರ್ಥ ಅಲ್ವಾ ಅತ್ತಿಗೆ? ನಮ್ಮ ಮುಂದೆ ಇರೋದು ಒಂದೇ ದಾರಿ. ನೀನು ಯಾಕೆ ಮಾಸ್ತಿ ಕೊಪ್ಪಳ ಸಂಬಂಧ ಬೇಡ ಅಂತಂದೆ? ಬಾರೋ, ಅಗಲ್ ಕಂಡಿರೋ ಬಾವಿಗೆ ಯಾರನ್ನ ಇಳಿದು ಬಿದ್ದಾರ? ಅವ್ರ ಜೊತೆ ಸಂಬಂಧ ಮಾಡಕ್ಕೆ ಯಾರ ಯೋಚನೆ ಮಾಡಾರ ಬಾರೋ? ಹೆಣ್ಣನ್ನ ಕಾಲ್ ಕಸಕ್ಕಿಂತ ಕೀಳಾಗಿ ನೋಡೋ ಜನ ಅವರು. ಮದ್ವೆಗೆ ಮುಂಚೆ ನಿನ್ನನ್ನೇ ಅದು ಏಟ್ ಕೆಡ್ದಾಗ ನಡ್ಸ್ಕೊತಿದ್ರು. ಅಂಥವ್ರ ಮನೆಗೆ ನಮ್ಮ ರಾಣಿನ ಕಳ್ಸದ ಬಾರೋ. ಯಾವ ವ್ಯಕ್ತಿ ಒಂದು ಹೆಣ್ಣಿಗೆ ಬೆಲೆ ಕೊಡಕ್ಕಿಲ್ವೋ ಅಂಥವ್ರನ್ನ ನನ್ನ ತಂಗಿ ಕೈ ಹಿಡಿಯಕ್ಕೆ ನಾನು ಬಿಡಕ್ಕಿಲ್ಲ ಪಾರೋ. ಆಟೆಯ ಅಲ್ಲ ಮಾವ, ನಾವು ನಾಗೇಗೌಡ ಸೋಮೇಗೌಡನ ನೋಡಿದ್ವು ಅಷ್ಟೇ. ಮನೋರ ಬಗ್ಗೆ ನಮ್ಗೇನು ಗೊತ್ತೇ ಇಲ್ಲ. ಹಾಗಿದ್ಮೇಲೆ ಮನೋರು ಹಾಗೆ ಇರ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಬೆಳೆದಿರೋ ವಾತಾವರಣ ಪಾರು. ಈಗ ಅಣ್ಣವ್ರ ದಾರಿ ತಪ್ಪಿದ ಮಗ ಪಿಕ್ಚರ್ ನೋಡಿದ್ಯಾ? ಅದ್ರಾಗೆ ಅಣ್ಣವರು ಅವಳಿ ಜವಳಿ ಬೇರೆ ಬೇರೆ ಆಯ್ತಾರೆ. ಒಬ್ಬ ಕೇಡಿಗಳ ತಾವ ಬೆಳಿತಾನೆ, ಇನ್ನೊಬ್ಬ ಒಳ್ಳೆಯವ್ರ ತಾವ ಬೆಳಿತಾನೆ. ಕೇಡಿಗಳ ತಾವು ಬೆಳೆದವನು ಕಳ್ಳನೇ ಆಯ್ತಾನೆ, ನೆನ್ಪಿರ್ಲಿ. ಅದಕ್ಕೆ ನಂಗೆ ಯಾಕೋ ಈ ಸಂಬಂಧ ಮಾಡಕ್ಕೆ ಮನಸ್ಸೇ ಹೋಗ್ತಾ ಇಲ್ಲ ಪಾರು. ಸರಿ ಮಾವ, ನೀನು ಈ ವಿಷಯದಲ್ಲಿ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದೆಯಾ ಅಂದಮೇಲೆ ನಾನು ಅಡ್ಡ ಬರಲ್ಲ, ಅಡ್ಡ ಬಾಯಿ ಹಾಕಕ್ಕೂ ಹೋಗಲ್ಲ. ಅದಕ್ಕೆ ಆ ಶಿವ ರಾಣಿನ ಮನು ಕೊಡ್ಬೇಕು ಅಂದ್ರೆ ಅದೇನೋ ದಾರಿ ಐತೆ ಅಂದ್ರಲ್ಲ, ಏನ್ ದಾರಿ ಅದು? ಶಿವು ನಮ್ಮ ಮನೆ ಬಗ್ಗೆ, ನಮ್ಮ ಮನೆ ಜನರ ಬಗ್ಗೆ ಅನ್ಕೊಂಡಿರೋ ಅಭಿಪ್ರಾಯನ ಮುರಿಬೇಕು. ಅವನು ಅನ್ಕೊಂಡಿರೋ ತಪ್ಪು ಅಂತ ಅವನಿಗೆ ಅನ್ಸೋದಕ್ಕೆ ಶುರು ಆಗ್ಬೇಕು. ಅದೇ ನನ್ನ ಮುಂದಿನ ಪ್ಲಾನ್. ನೋಡಮ್ಮಿ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕೈಗೊಂದು ಬ್ರಷ್ ಕೊಟ್ಬಿಟ್ಟು ಚಿತ್ರ ಬರಿ ಅಂದ್ಬಿಡು, ಬರೆದು ಬಿಡ್ತೀನಿ. ಈ ಥರ ಒಗಟಿನ ಮಾತು ಮಾತಾಡಬೇಡ, ಅದೇನಂತ ಬಿಡಿಸೇಳು ಅಷ್ಟೇ ರೀ. ನಿಮ್ಮನ್ನ ಮತ್ತೆ ಸೋಮೇಗೌಡನ ನೋಡಿ ಮನುನು ಹಾಗೆ ಅನ್ಕೊಂಡಿರ್ತಾನೆ. ಆದ್ರೆ ಮನು ತುಂಬಾ ಒಳ್ಳೆಯವನು ಅಂತ ಶಿವುಗೆ ನಂಬಿಕೆ ಬರಬೇಕು. ಅದಾಯ್ತು ಅಂದ್ರೆ ಒಬ್ಬ ವ್ಯಕ್ತಿನ ತಪ್ಪಾಗಿ ತಿಳ್ಕೊಂಡ್ಬಿಟ್ನಲ್ಲ, ಎಂತ ಅನ್ಯಾಯ ಮಾಡ್ಬಿಟ್ಟೆ ಅಂತ ಅವನಿಗೆ ಅನ್ನಿಸ್ಬೇಕು. ಅದೇ ನಮ್ಗೆ ಬೇಕಾಗಿರೋದು. ಹಂಗಾರೆ ಹೆಂಗ ನಂಬಿಸೋದು? ಅದಕ್ಕೆ ಆತ್ರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ, ಕಾಯ್ಬೇಕು. ಶಿವು ಮನೆ ಜನ ಹೊರಗೆ ಬರೋದನ್ನ ಕಾಯ್ಬೇಕು.